ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ವ್ಲಾಗ್ಸ್. ಫಸ್ಟ್ ಆಫ್ ಆಲ್ ಐ ಆಮ್ ಸೋ ಸಾರಿ, ನಾನು ತುಂಬ ಲೇಟಾಗಿ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ಬಂದುಬಿಟ್ಟು ಯಾವುದ್ರ ಟಾಪಿಕ್ ಮೇಲೆ ಅಂತ ಅಂದರೆ, ನಾವು ಯುಗಾದಿ ಹಬ್ಬದ ದಿನ ನಮ್ಮ ಫ್ಯಾಮಿಲಿಯವರು ಎಲ್ಲರೂ ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಆ ಒಂದು ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಹಳೆ ವಿಡಿಯೋ ಆಯಿತು, ಬಟ್ ಫಾರ್ ಸಮ್ ರೀಸನ್ಸ್ ನಂಗೆ ವಿಡಿಯೋ ಎಡಿಟ್ ಮಾಡೋದಕ್ಕೆ ಪೋಸ್ಟ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಆ ವಿಡಿಯೋನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಾನು, ನಮ್ಮಪ್ಪ, ಅಮ್ಮ ಮತ್ತು ನನ್ನ ಇಬ್ಬರು ತಮ್ಮಂದರು ಮತ್ತು ನನ್ನ ತಂಗಿ ಇಷ್ಟು ಜನನು ನಾವು ದೇವಸ್ಥಾನಕ್ಕೆ ಹೋಗಿದ್ದು. ನಾವು ಹೋಗಿದ್ದು ಯುಗಾದಿ ಹಬ್ಬದ ದಿನವೇ. ಅವರು ಯುಗಾದಿ ಹಬ್ಬದ ದಿನ ಮಧ್ಯಾಹ್ನ ಅಷ್ಟರಲ್ಲಿ ಬಂದರು ಬೆಂಗಳೂರಿಗೆ. ಅವರು ಬಂದ ತಕ್ಷಣ ಊಟ ಎಲ್ಲ ಮಾಡಿಕೊಂಡು ನಾವು ಮನೆ ಬಿಟ್ವಿ. ನಾವು ಅಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನೈಟ್ 8:30 ಆಗೋಗ್ಬಿಟ್ಟಿತ್ತು. ಬಸ್ ಇಳ್ದಿದ ತಕ್ಷಣ ಅಲ್ಲಿ ದೇವಸ್ಥಾನ ಕಾಣುತ್ತೆ. ನೀವು ಅಲ್ಲೇನು ದೂರದಲ್ಲಿ ನೋಡ್ತಾ ಇದ್ದೀರಾ ಅದೇ ದೇವಸ್ಥಾನ. ನಾವು ಹೋಗೋ ಅಷ್ಟರಲ್ಲಿ 8:39 ಆಗೋಗಿರೋದ್ರಿಂದ ಹೋಟೆಲ್ಗಳು ಯಾವುದೂ ಓಪನ್ ಇರಲಿಲ್ಲ. ಯಾವುದೋ 1-2 ಹೋಟೆಲ್ಗಳು ಓಪನ್ ಇದ್ವು. ಹೋಗ್ಬಿಟ್ಟು ಎಲ್ಲರೂ ದೋಸೆ ತಿಂದ್ವಿ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ನಾವು ದೇವಸ್ಥಾನದಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ಮಲ್ಕೊಳ್ಳೋಕ್ಕಂತ ಈಗ ಹೋಗ್ತಾ ಇದ್ದೀವಿ. ನಮ್ಮ ಮನೆ ದೇವ್ರು ಯಾವುದು ಅಂತ ಅಂದರೆ, ಆಂಧ್ರ ಪ್ರದೇಶಲ್ಲಿರೋ ಕದ್ರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ. ನಾವು ಇವಾಗ ದೇವಸ್ಥಾನ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಯಾಕೆ ಅಂತ ಅಂದರೆ, ನಾನು ಕೆಲವೊಂದು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಏನು ಅಂತಂದರೆ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇರೋಂಥ ವೀಡಿಯೋ. ನಮ್ಮೂರಲ್ಲಿ ಜಾತ್ರೆ ನಡೆಯುವಂಥ ಟೈಮಲ್ಲಿ ಇಲ್ಲೂ ಕೂಡ ಜಾತ್ರೆ ನಡೀತಾ ಇತ್ತು. ಸೊ ಅದರಿಂದ ದೇವಸ್ಥಾನ ಎಲ್ಲ ಡೆಕೋರೇಟ್ ಮಾಡಿದರು. ತಿನ್ನಿಸಿರ್ಲಿ ಒಂದು ತುತ್ತು ಅಷ್ಟು ತಿನ್ನಿಸ್. ವರ್ಷ ವಿಡಿಯೋ ಮಾಡ್ಕೊತೀನಿ ಅಂತಾನೆ ತಿಂದ ಅವನು. ನೈಟ್ ಊಟ ಎಲ್ಲ ಮಾಡ್ಕೊಂಬಂದ್ಬಿಟ್ಟು ಮಲ್ಕೊಂಡ್ವಿ. ಅಂದರೆ ಮಲ್ಕೊಳ್ಳೋಷ್ಟರಲ್ಲಿ ನಾನು, ನನ್ನ ತಮ್ಮಂದರು, ನನ್ನ ತಂಗಿ ಎಲ್ಲ ಮಲ್ಕೊಳ್ಳೋ ಅಷ್ಟರಲ್ಲಿ ಆಲ್ಮೋಸ್ಟ್ 12 ಆಗೋಗ್ಬಿಟ್ಟಿತ್ತು. ಏನಕ್ಕಂತಂದರೆ ಫೋನೆಲ್ಲ ಚಾರ್ಜ್ಗೆ ಹಾಕಿದ್ವಿ. ಫೋನೆಲ್ಲ ಕಾವಲು ಕಾಯ್ಕೊಂಡು ಮತ್ತು ಏನೇನೋ ಮಾತಾಡಿಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ 12 ಆಗೋ ಹೋಯಿತು. ಮತ್ತು ಬೆಳಗ್ಗೆ ಬೇಗ ಎದ್ವಿ. ನಮ್ಮ ಅಪ್ಪ ಅಮ್ಮ ಇಬ್ಬರು, ಅವರಿಬ್ಬರು ಮಂಡೆ ಕೊಡಬೇಕಾಗಿತ್ತು, ಅಂದರೆ ಕೂದಲು ಕೊಡಬೇಕಾಗಿತ್ತು ದೇವರಿಗೆ. ಅದರಿಂದ ಅವರು ಬೇಗ ಹೋದರು. ಮತ್ತು ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಅವ್ರಿಗೋಸ್ಕರ ಕಾಯ್ತಾ ಕೂತಿದ್ವಿ ರೆಡಿ ಆಗಿಬಿಟ್ಟು. ನಮ್ಮ ಅಪ್ಪ ಅಮ್ಮ ಇಬ್ಬರು ಇವಾಗ ಬೋಡ ಮಾಡಿಸ್ಕೊಂಡು ಬಂದರು, ನೋಡ್ತಾ ಇರ್ಬೋದು ಇಲ್ಲೇ. ಇವಾಗ ನಾವು ಪೂಜೆ ಸಾಮಾನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಪೂಜೆ ಸಾಮಾನು ತೊಗೊಳ್ಳುವಾಗ ನನಗೂ ಮತ್ತು ನನ್ನ ತಂಗಿಗೂ ನಮ್ಮಪ್ಪ ಹೂವು ಕೊಡಿಸಿದ್ರು. ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹೂವು ಎಲ್ಲ ಮುಡ್ಕೊಂಡು ಇವಾಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ದರ್ಶನಕ್ಕೆ ಹೋಗಿದ್ದಂಥ ವೀಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫೋನ್ ಅಲೋ ಇರಲಿಲ್ಲ. ಅದರಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಗಡೆ ಬಂದ್ವಿ ಏನಾದ್ರು ತೊಗೊಳ್ಳೋಣ ಅಂತ. ನಮ್ಮ ಅಪ್ಪ ಅಮ್ಮ ಇಬ್ಬರು ಇಲ್ಲಿ ಊರಲ್ಲಿರೋಂಥ ಮನೆಯಲ್ಲಿ ಗಂಟೆ ಇರಲಿಲ್ಲ, ಗಂಟೆ ತೊಗೋತಾ ಇದ್ದಾರೆ. ಮತ್ತು ನಾನು ಮತ್ತು ನನ್ನ ತಂಗಿ ಇಬ್ಬರು ನಮ್ಮ ಆಂಟಿಗೆ ಬಳೆ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ನನ್ನ ತಮ್ಮಂದ್ರಿಬ್ಬರು ನಮ್ಮ ಅಕ್ಕಂದ್ರಿಗೆ ಮತ್ತು ನನ್ನ ತಂಗಿರಿಗೆ ಎಲ್ಲರಿಗೂ ಬಳೆ ತೊಗೋತಾ ಇದ್ರು ಅಂತ ಅಂದರೆ ನಮಗೆ ಹೇಳಿದ್ರು ಸೆಲೆಕ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ದುಡ್ಡು ಪೇ ಮಾಡಿದ್ದವ್ರೆ. ದೇವ್ರಿಗೆ ಬಂದಾಗ ಬಂದಿದ್ನಲ್ಲ ಎಲ್ಲ ತೆಲುಗು ಮಾತಾಡ್ತಾರೆ. ನಾಷ್ಟ ಆಯ್ತು ಅಂಕಲ್.
ಇದು ಇವ್ರದೇ ಅಂತೆ. ಒಳಗ ಇದಾವಲ್ಲ ದಾರ ಎಲ್ಲ ತಗೊಳಂಗ ನಡೀರಿ. ಅಣ್ಣ ನೋಡಕ್ಕೆ ದುಡ್ಡು ಕೊಡ ಅಪ್ಪಿ ಅಣ್ಣ ಹೇಳಕ್ ನೋಡಿ ನೋಡಕ್ಕೆ ನಡಿ ಹೋಗೋಣ ಒಳಗಡೆ. ಅಪ್ಪಿ ಅದ್ ಬೇಡ ಇದನ್ನ ತಗೊಂಡು ನಾನು ಚೆನ್ನಾಗಿಲ್ಲ ನಾನು ಈ ಸರ ಏನ್ ಬೇಡ ಬೇಡ ಸುಮ್ನಿರಮ್ಮ. ಮೊನ್ನೆ ತಗೊಂಡೋಗಿದ್ದೀನಿ ಸರ್. ಈ ಕಲರ್ ವೈಟ್ ಒಂದಾಯ್ತಾ? ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ಬ್ಲಾಗ್ಸ್. ನಿನ್ನೆ ಮಧ್ಯಾಹ್ನ ನಮ್ಮ ಮನೆ ದೇವರು ಅಂದರೆ ಪ್ರತಿಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದ್ದಿದ್ದು ಆಂಧ್ರ ಪ್ರದೇಶದಲ್ಲಿ. ಅಲ್ಲಿಗೆ ನಮ್ಮ ಮನೆ ದೇವ್ರಿಗೆ ಅಂತ ಬಂದಿದ್ವಿ. ಆ್ಯಂಡ್ ನಿನ್ನೆಲ್ಲ ಬಂದುಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ನೆನ್ನೆ ನಾವು ಬಂದಿದ್ದೆ 8:30 ಆಗೋಗಿತ್ತು. ಆ್ಯಂಡ್ ಇವತ್ತು ಬೆಳಗ್ಗೆ ಬೇಗ ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ದರ್ಶನ ಎಲ್ಲ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಎಲ್ಲ ಚಿಕ್ಕದಾಗಿ ಶಾಪಿಂಗ್ ಎಲ್ಲ ಮಾಡಿಕೊಂಡು ಇವಾಗ ಈ ಪ್ರಸಾದಕ್ಕಂತ ವೇಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಈ ವಿಡಿಯೋನ ನೋಡಿ ಆ್ಯಂಡ್ ಎಂಜಾಯ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸ್ಬಿಟ್ಟು ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಇಬ್ಬರು ಕೂಡ ಮಂಡೆ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ನೋಡಿದ್ದು ನಾನು ತುಂಬ ಸಲ ಬೋಟ್ಸಲ್ಲಿ ಇರಲಿ. ನಮ್ಮ ಅಮ್ಮನ ಯಾವತ್ತೂ ನೋಡಿರಲಿಲ್ಲ. ಅವರು ನಾನು ತುಂಬ ಚಿಕ್ಕವಳಿದ್ದಾಗ ಅವ್ರು ಮಂಡೆ ಕೊಟ್ಟಿತ್ತು. ಆಮೇಲೆ ಯಾವತ್ತೂ ಕೊಟ್ಟಿರಲಿಲ್ಲ. ಅವ್ರು ಯಾವ ಥರ ಕಾಣಿಸ್ತಿದ್ರು ಅಂತ ಕೂಡ ತೋರಿಸ್ತೀನಿ. ಆ್ಯಂಡ್ ಇಲ್ಲಿದ್ದಾಳೆ ನನ್ನ ತಂಗಿ. ಹಾಯ್ ಆ್ಯಂಡ್ ತೋರಿಸ್ತೀನಿ. ಊಟಕ್ಕೆ ವೆಯ್ಟ್ ಮಾಡ್ತಿದ್ದಂಥ ಟೈಮಲ್ಲಿ ಇಲ್ಲಿ ಒಬ್ಬರು ತೆಲುಗು ಅಜ್ಜಿ ಪರಿಚಯ ಆದರು. ಅವ್ರ ಜೊತೆ ಮಾತಾಡ್ತಾ ಟೈಮ್ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಮಾತಾಡ್ತಾ ಇದ್ವಿ ಅಂತ ಅಂದರೆ ನಮಗೆ ನಾವು ತೆಲುಗುಲೇ ಮಾತಾಡಿದ್ವಿ ಅಂತ ಅಲ್ಲ, ನಾವು ತೆಲುಗು, ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ಅವ್ರಿಗೆ ಅದು ಏನು ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ನಾವು ಕೇಳೋದಕ್ಕೆ ಅವ್ರು ಆನ್ಸರ್ ಮಾಡ್ತಾಯಿದ್ರು. ಅವ್ರು ಮಾತಾಡೋದು ನಮಗೇನೂ ಅರ್ಥ ಆಗ್ತಿರಲಿಲ್ಲ. ಸ್ವಲ್ಪ ಯಾವ್ದಾದ್ರು ಒಂದು ಗೊತ್ತಿರೋವಂಥ ವರ್ಡ್ಸ್ಗಳು ಮಾತ್ರ ಗೊತ್ತಾಗ್ತೈತೆ ಅಷ್ಟೇ. ನನ್ನ ತಮ್ಮ ಇಲ್ಲಿ ಫುಲ್ ಕಾಮಿಡಿಗೆಲ್ಲ ಮಾತಾಡ್ತಾ ಇದ್ದ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಇನ್ನೊಂದ್ಸಲಿ ಬರಲ್ಲ. ಎಲ್ರಿಗೂ ನಮಸ್ಕಾರ ಕನ್ನಡದಲ್ಲಿ ಹೇಳಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನಡ್ಕೊಂಡು ಹೇಳಿ. ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿ. ಎಲ್ಲರಿಗೂ ನಮಸ್ಕಾರ. చాలా మాట్లాడండి. పొదుపు ఓడిపు नहीं स्कॉलरशिप नहीं. स्कॉलरशिप नहीं. फीस कितना? फीस 24. लेट ಆಗಿ ಹೋಗಿದ್ರೆ 24. ಬೇಗ ಹೋದ್ರೆ ಸುಮ್ಮನೆ ಕಟ್ಟಿರೋದು ಅವ್ರಿಗೆ. ಬೇಗ ಹೋದ್ರೆ 4, ಲೇಟಾಗಿ ಹೋದ್ರೆ 24. పెద్ద క్యాస్ట్ కమ్మ కాప ఆంధ్ర స్కాలర్షిప్ 25,000 ಸ್ಕಾಲರ್ಶಿಪ್ ನೈ ಬಿಟ್ಟಿ ಭಾಗ್ಯ ಎಲ್ಲ ఎందుకలా నవ్వుతున్నారు? మనం అంతా దీనికి అనుకుంటే పడిపోయాం. ಕೀರ್ತನ್ ಅವ್ರ ಕ್ಯಾಪ್ಷನ್, ಇವನಿಗೆ ತೆಲುಗು ಬರಲ್ಲ, ಅವ್ರಿಗೆ ಕನ್ನಡ ಬರಲ್ಲ, ಇಷ್ಟೇ ಏನಂತೀರಾ? ನಮ್ಮ ಮನಸ್ಸು ನಮಗೆ ಅಲ್ಲ, ನಮಗೆ ಒಳ್ಳೇದು ಮಾಡಿದ್ರೆ ದೇವರು. ಕಲ್ಯಾಣ ತೆಲುಗು ಎಲ್ಲ ಯಾಕೆ? ಅಕ್ಷಿಂತಲೆ
ಕಿತ್ತನೆ ನಿಂಗೆ ಕ್ಯಾಪ್ಷನು ಸತ್ಯಸಾಯಿ ಜಿಲ್ಲಾ ಆದರೂ ಮಾತಾಡ್ತಾವ್ರಲ್ಲ. ತಲೆ 30 ಕಿಲೋಮೀಟರ್. 1 ಅವರ್ ಹೇಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಆಮೇಲೆ ಡೋರ್ ಓಪನ್ ಮಾಡಿದ್ರು, ಹೋಗ್ಬಿಟ್ಟು ಊಟ ಮಾಡಿದ್ವಿ. ಊಟ ಎಲ್ಲ ಮಾಡಿದ್ದಾಯಿತು. ನಾವು ಇವಾಗ ಬ್ಯಾಗ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಂತ ಬಂದಿದ್ದೀವಿ. ಬ್ಯಾಗ್ ಕಲೆಕ್ಟ್ ಮಾಡಿದ ತಕ್ಷಣ ಹೊರಡೋದೇನೆ. ಏನಂತೆ ವಾವ್ ತಿರ್ಗಾ ಹೋಗ್ತಾ ಇದ್ವಿ. ಯಾವ ರೇಂಜ್ ಇದೆ ಅಂತ ಅಂದರೆ ಸಿಕ್ಕಾಪಟ್ಟೆ ಹಾಯ್, ವೆಲ್ಕಮ್ ಬ್ಯಾಕ್. ನಾವು ದೇವಸ್ಥಾನದಿಂದ 6:30 or 7 o'clock ಬಂದ್ವಿ. ಬಂದ ತಕ್ಷಣ ನಾವು ಡೈರೆಕ್ಟ್ ಬಂದ ತಕ್ಷಣ ಇವ್ರು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಆಂಟಿ ಮನೆ ಹತ್ರ ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಅವರೆಲ್ಲ ನಾನ್ ವೆಜ್ ಎಲ್ಲ ಅಡುಗೆ ಮಾಡಿದ್ದು. ಇವರೆಲ್ಲ ನಾನ್ ವೆಜ್ ಎಲ್ಲ ಊಟ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ನಂದಿನ್ನೂ ಊಟ ಆಗಿಲ್ಲ, ನಾನಿನ್ನೂ ಊಟ ಮಾಡಬೇಕು. ಅಮ್ಮ ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಹೋಯ್ ಇಷ್ಟೇ ಈ ವಿಡಿಯೋ. ಗೊತ್ತಿಲ್ಲ ಇನ್ನೂ ಕಂಟಿನ್ಯೂ ಆಗುತ್ತಾ ಇಲ್ಲ ಅಂತ. ಸದ್ಯಕ್ಕೆ ಇಷ್ಟೇ. ಏನಾದರೂ ಇದ್ದರೆ ನಾನು ಶೇರ್ ಮಾಡ್ಕೊತೀನಿ. ಎಲ್ಲರೂ ಹೊರಗಡೆ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಮಲ್ಕೊಂಡಿದ್ದೀವಿ. ನಮ್ಮ ಮನೆ ಪಕ್ಕ ಖಾಲಿ ಸ್ಪೇಸ್ ಇರೋದ್ರಿಂದ ಮಲ್ಕೊಳ್ಳೋದಕ್ಕೇನು ಪ್ರಾಬ್ಲಮ್ ಇಲ್ಲ. ಸೊ ಅದರಿಂದ ಎಲ್ಲರೂ ಹೊರಗಡೆ ಆರಾಮಾಗಿ ಮಲ್ಕೊಂಡಿದ್ದೀವಿ. ಇಷ್ಟೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗೋಣ. ಆ್ಯಂಡ್ ಸಾರಿ ವಿಡಿಯೋ ಡಿಲೇ ಆಗೋದಕ್ಕೆ. ಬಾಯ್.